ಮಹಿಳಾ ದಿನಾಚರಣೆ ಅಂತ ಅಂದಾಗ ಹೆಣ್ಮಕ್ಳುಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ ಸ್ಟೇಟಸಲ್ಲಿ ಮತ್ತು ಎದುರಿಗೆ ಸಿಕ್ಕಿದಾಗ ವಿಶಸ್ ಎಲ್ಲ ಕಾಮನ್ ರಿಸೀವ್ ಮಾಡ್ಕೊಂಡಿರ್ತೀವಿ, ಬಹಳ ಖುಷಿಯಾಗಿರ್ತೀವಿ ಮತ್ತು ನಮ್ಮನ್ನು ನಾವೇ ಹೊಗಳ್ಕೊಳ್ಳುವಂತಹ ದಿನ ಕೂಡ ಹೌದು. ಬಟ್ ಎಷ್ಟು ಅಂತ ನಮ್ಮನ್ನು ನಾವೇ ಹೊಗಳ್ಕೊಳ್ಳೋದು? ಪುರುಷರ ಧ್ವನಿಯಲ್ಲಿ ಅಥವಾ ಅವರ ವೇನಲ್ಲಿ ನಮ್ಮನ್ನು ಯಾವ ರೀತಿಯಾಗಿ ನೋಡ್ತಾರೆ, ನಾವು ಯಾವ ರೀತಿಯಾಗಿ ವಿಭಿನ್ನ ಅಂತ ತಿಳ್ಕೊಳ್ಳೋಕ್ಕೆ ಒಂದು ರೀತಿ ಕ್ಯೂರಿಯಾಸಿಟಿ ಅಲ್ವಾ ಎಲ್ರಿಗೂ? ಏನಂತೀರಿ? ಅದರಲ್ಲೂ ರಂಗನಾಥ್ ಸರ್ ಬಂದು ಮಹಿಳಾ ದಿನಾಚರಣೆ ಬಗ್ಗೆ ಮಾತಾಡ್ತಾರೆ ಅಂದಾಗ ನಿಮ್ಮಷ್ಟೇ ಕಿವಿ ನನಗೂ ಅಗ್ಲ ಆಗಿರುತ್ತೆ. ಕಾಯೋಕೆ ನಾನು ಕೂಡ ಮಾತಾಡೋದನ್ನ ಕೇಳೋಕೆ ರೆಡಿ ಇದ್ದೀನಿ. ಸೊ ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಪಬ್ಲಿಕ್ ಟಿವಿಯ ಮುಖ್ಯಸ್ಥರು HR ರಂಗನಾಥ್ ಸರ್ನ ವೇದಿಕೆ ಮೇಲೆ ಕರೀತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಹೆಣ್ಣು ಮಕ್ಕಳನ್ನು ಪುರುಷರ ಧ್ವನಿಯಲ್ಲಿ ಯಾಕೆ ಕೇಳಬೇಕು? ಫಸ್ಟ್ ಪಾಯಿಂಟ್, ಕೇಳಬೇಕಾಗಿಲ್ಲ. ಆ್ಯಕ್ಚುಲಿ ಪುರುಷರು ಹೆಣ್ಣು ಮಕ್ಕಳ ಧ್ವನಿಯನ್ನು ಕೇಳಬೇಕು. ನನ್ನ ಪ್ರಕಾರದಲ್ಲಿ ಅದು ರಿವರ್ಸ್ ಇರಬೇಕು. ಯಾಕಂದರೆ ಸಾಮಾನ್ಯವಾಗಿ ಅಟ್ಲೀಸ್ಟ್ ಇವತ್ತು ಒಂದಿನಾರು ಕರೆಕ್ಟಾಗಿ ಕೇಳಲಿ ಅವರು ಅನ್ನೋಕ್ಕೆ. ಸಾಮಾನ್ಯವಾಗಿ ಕೇಳಲ್ಲ ಅವರು ಹೆಣ್ಮಕ್ಳ ಧ್ವನಿನ. ದಟ್ ಈಸ್ ವೈ ಲಾಂಗ್ ಎಗೋ ಸುಪ್ರೀಂ ಕೋರ್ಟ್ ಹೇಳಿದ್ದು, ಒಂದು ಗುಡ್ ಸಕ್ಸಸ್ಫುಲ್ ಫ್ಯಾಮಿಲಿ ಇರಬೇಕು ಅಂದರೆ ಮನೇಲಿರೋ ಗಂಡಸು ಅಲ್ಲಿರೋ ಹೆಣ್ಣಿನ ವಾಯ್ಸನ್ನು ಕರೆಕ್ಟಾಗಿ ಕೇಳಿದ್ರೆ ಎಲ್ಲ ಸರಿ ಇರುತ್ತೆ ಅಂತ ಹೇಳಿದ್ದಿತ್ತು. ದಟ್ಸ್ ವಾಟ್ ನಾನು ಹೇಳಿದ್ದಲ್ಲ ಇದು. ದಿಸ್ ಇಸ್ ಆ್ಯಸ್ ಟೋಲ್ಡ್ ಬೈ ದ ಸುಪ್ರೀಂ ಕೋರ್ಟ್. ನಾರಿ ನಾರಾಯಣಿ ಮಾತ್ರ ಒಂದನ್ನು ಸಮ್ ಇಟ್ ಹ್ಯಾಸ್ ಬಿಕಮ್ ಪಾರ್ಟ್ ಆಫ್ ಅಸ್, ನಮ್ಮ ಭಾಗವಾಗಿ ಹೋಗಿದೆ. ಇದು 3ನೇ ವರ್ಷ. ನಾರಿ ನಾರಾಯಣಿನ ಸ್ಟಾರ್ಟ್ ಮಾಡಿದಾಗ ದಿ ಐಡಿಯಾ ವಾಸ್ ನಾವೇನೋ ದೊಡ್ಡ ಕೆಲಸ ಮಾಡಿಬಿಡ್ತಿದ್ದೀವಿ ಅಂತಲ್ಲ. ಈ ಪ್ರಶಸ್ತಿಯನ್ನು ಬಹು ಸುಲಭವಾಗಿ ನನ್ನ ಲೆಕ್ಕಾಚಾರದಲ್ಲಿ, ಅದರಲ್ಲೂ ಪಬ್ಲಿಕ್ ಟಿವಿ ಅಂತ ಅದು ಅತ್ಯಂತ ಖ್ಯಾತರಾಗಿ ಎಲ್ಲ ರೀತಿಯ ಪ್ರಶಸ್ತಿಗಳನ್ನು ಈಗಾಗಲೇ ಪಡ್ಕೊಂಡು ಸಮಾಜದಲ್ಲಿ ಒಂದು ರೀತಿ ದೊಡ್ಡ ಸೆಲೆಬ್ರಿಟಿ ಸ್ಥಾನಕ್ಕೆ ಹೋಗಿರುವ ಹೆಣ್ಣು ಮಕ್ಕಳನ್ನು ಆಯ್ಕೆ ಮಾಡೋದು ನಮಗೆ ಬಹಳ ಸುಲಭ ಇತ್ತು. ಇಟ್ ವಾಸ್ ನಾಟ್ ಎ ಡಿಫಿಕಲ್ಟ್ ಜಾಬ್ ನಮಗೆ. ಫಾರ್ ಎಕ್ಸಾಂಪಲ್, ಯಾರೋ ಮಂತ್ರಿ ಆಗಿರೋರ್ನೋ ಅಥವಾ ಯಾವುದೋ ಬ್ಯಾಂಕ್ಗೆ ಯಾವುದೋ ದೊಡ್ಡ ನ್ಯಾಷನಲೈಸ್ಡ್ ಬ್ಯಾಂಕಲ್ಲೆಲ್ಲೋ ಚೇರ್ಮನ್ನು MD ಆಗೋಗಿರೋದನ್ನೋ, ಅಥವಾ ಯಾವುದೋ ಕ್ರೀಡಾ ಕ್ಷೇತ್ರದಲ್ಲಿ ಒಲಿಂಪಿಕ್ಕೋ ಏಷ್ಯನ್ ಗೇಮ್ಸ್ ಮೆಡ್ಲಿಸ್ಟ್ಗಳನ್ನು, ಅಥವಾ ಪೊಲೀಸಲ್ಲಿ ಯಾರೋ ತುಂಬ ದೊಡ್ಡದಾಗಿ IAS ಅಲ್ಲಿ ಚೀಫ್ ಸೆಕ್ರೆಟರಿ ಲೆವೆಲ್ಗೆ ಬಂದರು ಅಂತನೋ, ಈ ಥರ ಈ ತುಂಬ ದೊಡ್ಡ ಅಥವಾ ಸಂಗೀತ ಕ್ಷೇತ್ರ, ಕಲೆ, ಸಾಹಿತ್ಯ ಎಲ್ಲರೂ ಆಗಲಿ ಭಾಳ ದೊಡ್ಡ ಜನರನ್ನು ಆಯ್ಕೆ ಮಾಡೋದು ನಮಗೇನು ತುಂಬ ಕಷ್ಟ ಇರಲಿಲ್ಲ ನನ್ನ ಲೆಕ್ಕಾಚಾರದಲ್ಲಿ. ಇಟ್ ವುಡ್ ಹ್ಯಾವ್ ಬಿನ್ ಡ್ಯಾಮ್ ಈಸಿ ಫಾರ್ ಅಸ್. ಬಟ್ ಸ್ಟಾರ್ಟ್ ಮಾಡಿದಾಗ ನಾನು ನನ್ನ ಸಹೋದ್ಯೋಗಿಗಳಿಗೆ ಹೇಳಿದ್ದು, ಈ ಪ್ರಶಸ್ತಿಯನ್ನು ನೀವು ಮತ್ತೆ ಅವರವರಿಗೆ ಕೊಡುವುದಾದರೆ ನೀವು 10ರಲ್ಲಿ 11ನೇವರು ಆಗ್ತೀರಿ, ಅದರಿಂದ ಪ್ರಯೋಜನ ಇಲ್ಲ. ಆ ಬದಲು ಪಬ್ಲಿಕ್ ಟಿವಿ ಶುಡ್ ಸ್ಟಾರ್ಟ್ ರೆಕಗ್ನೈಸಿಂಗ್ ಆ್ಯಸ್ ಫಾರ್ ಎಸ್ ಪಾಸಿಬಲ್, ಎಷ್ಟಾಗುತ್ತೋ ಅಷ್ಟು ಅನ್ಹೆರಾಲ್ಡೆಡ್, ಅಂದರೆ ಬಹಳ ಜನಕ್ಕೆ ಗೊತ್ತಿಲ್ಲದಿರಬಹುದಾದಂತಹ ಕಥೆಗಳನ್ನು ತರೋದಕ್ಕೆ ಟ್ರೈ ಮಾಡಿ ಸಾಧ್ಯ ಆದಷ್ಟು. ಈ ನನ್ನ ಇನ್ಸ್ಪಿರೇಷನ್, ನಾನು ಭಾಳ ಹಿಂದೆ ಪತ್ರಿಕೆಯಲ್ಲಿ ಎಡಿಟರ್ ಆಗಿದ್ದಾಗ, ವಿಚ್ ಈಸ್ ಆಲ್ಮೋಸ್ಟ್ 20 years ಅದರ ಹಿಂದೆ ನಾನು ಪ್ರಾರಂಭ ಮಾಡಿದಾಗ, ಮ್ಯಾನ್ ಆಫ್ ದ ಇಯರ್ ಅಂತ ಸ್ಟಾರ್ಟ್ ಮಾಡಿದಾಗ ಐ ಹ್ಯಾಡ್ ಡನ್ ದ ಸೇಮ್ ಥಿಂಗ್. ಆಗ ಮೋಸ್ಟ್ ಯಾರಿಗೂ ಗೊತ್ತಿಲ್ಲಕ್ಕಾಗದೆ ಇದ್ದಂಥ ಅದರಲ್ಲಿ ಒಂದು ಕೇಸನ್ನು ಐ ಕೀಪ್ ರಿಪೀಟಿಂಗ್, ಎಲ್ಲ ಕಡೆ ಅದನ್ನು ಹೇಳ್ತೀನಿ. ನಾವು ಅವತ್ತು ಪಿಕ್ ಮಾಡಿದ್ದಂಥ ಮಂಗಳೂರಿನ ಹಾಜಬ್ಬ ಲೇಟರ್ ಬಿಕೇಮ್ ಎ ಪದ್ಮಶ್ರೀ ಲಾಸ್ಟ್ ಇಯರೋ ಅದಕ್ಕೋದು ವರ್ಷದಲ್ಲೋ. ಹಿ ವಾಸ್ ಅವಾರ್ಡೆಡ್ ಪದ್ಮಶ್ರೀ ಈಗ 2 ವರ್ಷದ ಹಿಂದೆ. ಹೋಮ್ ಐ ಹ್ಯಾಡ್ ಸೆಲೆಕ್ಟೆಡ್ 18 years ago ಅವರನ್ನು. ಹಾಗಾಗಿ ದೀಸ್ ಆರ್ ದ ಪೀಪಲ್ ಹೂ ಶುಡ್ ಬಿ ಸೆಲೆಬ್ರೇಟೆಡ್ ಅಂತ ನನ್ನ ಲೆಕ್ಕಾಚಾರದಲ್ಲಿ ಇವತ್ತು ಮಾಡಿದ್ದೀವಿ. ಇಲ್ಲಿ 10 ಜನ ಏನಿದ್ದಾರೆ ಅವರವರ ಕ್ಷೇತ್ರದಲ್ಲಿ ಅವರು ಮಾಡಿರುವಂಥ ಅಮೋಘವಾದಂತಹ ಸಾಧನೆ. ಹೆಣ್ಣುಮಕ್ಕಳು ಇದರಲ್ಲಿ ಟೆಕ್ನಾಲಜಿ ಇದೆ, ಬ್ಯಾಂಕಿಂಗ್ ಇದೆ, ವೆರಿ ಸಕ್ಸಸ್ಫುಲ್ ಆಂಟ್ರಪ್ರಿನರ್ಶಿಪ್ಸ್ ಇದೆ, ಎಲ್ಲ ಇದೆ ಇದರಲ್ಲಿ. ಪ್ರೈಮ್ ಮಿನಿಸ್ಟರ್ ಪ್ರಕಾರ ಇದು ನಾರಿ ಶಕ್ತಿ ಯುಗ. ಅವ್ರ ಪ್ರಕಾರ ನಾರಿ ಶಕ್ತಿ ಯುಗ ನಿಜಾನೂ ಕೂಡ. ಈಗ ಏನಿದೆ, ಯಾರು ನನಗೆ 25 ವರ್ಷದಿಂದ ಸಂಬಡಿ ವಿಲ್ ಸಿಟ್ ಆನ್ ಎ ಕಮಾಂಡ್ ಕಂಟ್ರೋಲ್ ಆಫ್ ಸ್ಪೇಸ್ ಸೆಂಟರ್ಸಲ್ಲಿ ಕೂತಿರ್ತಾರೆ ಅಂತ ಹೆಣ್ಮಕ್ಳು ಅಂದಿದ್ರೆ, ಮೇ ಬಿ ಐ ವುಡ್ ನಾಟ್ ಹ್ಯಾವ್ ಥಾಟ್ ಆಫ್ ಇಟ್ ಪ್ರಾಬಬಲಿ. ಇವೆಲ್ಲ ಎಕ್ಸೆಪ್ಷನ್ಸ್ ಏನೋ ಅಂತ ಸುಮ್ಮನೆ ಆಗ್ತಿದ್ವಿ. ನಾವು ಇಟ್ ಈಸ್ ಬಿಕಮಿಂಗ್ ಎ ರೊಟೀನ್. ವಾಟ್ ವಾಸ್ ಎಕ್ಸೆಪ್ಷನ್ 20 years ago or 25 years ago is becoming a routine now. ಈ ರೊಟೀನ್ ಈಸ್ ವಾಟ್ ಶುಡ್ ಇನ್ಸ್ಪೈರ್ ಇಂಡಿಯಾ.
ಎಕ್ಸೆಪ್ಟ್ ಒನ್ ಫೀಲ್ಡ್, ನಾನು ಯಾವಾಗಲೂ ಅನ್ಕೋತಾ ಇರ್ತೀನಿ ಮನಸ್ಸಿನಲ್ಲಿ, ಒಂದು ಏರಿಯಾನಲ್ಲಿ ವಿಮೆನ್ ಪಾರ್ಟಿಸಿಪೇಷನ್ ಇಸ್ ನಾಟ್ ಹ್ಯಾಪನಿಂಗ್ ಅಂದರೆ ಲೇಬರ್ ಸೈಡಲ್ಲಿದೆ ಅಗ್ರಿಕಲ್ಚರ್ನಲ್ಲಿ, ಅಗ್ರಿಕಲ್ಚರಲ್ ಆಂಟ್ರಪ್ರಿನರ್ಶಿಪ್ಪಲ್ಲಿಲ್ಲ. ದರ್ ಇಸ್ ಅ ಟ್ರಮೆಂಡಸ್ ಬ್ಯಾಕ್ವರ್ಡ್ನೆಸ್ ಇನ್ ವಿಮೆನ್ ಪಾರ್ಟಿಸಿಪೇಷನ್ ಆಫ್ ಅಗ್ರಿಕಲ್ಚರಲ್ ಆಂಟ್ರಪ್ರಿನರ್ಶಿಪ್ ನಾನು ಹೇಳ್ತಿರೋದು. ಐ ಆಮ್ ನಾಟ್ ಟಾಕಿಂಗ್ ಆಫ್ ಅಗ್ರಿಕಲ್ಚರ್ ಲೇಬರ್ ಸೈಡ್. ಅಗ್ರಿಕಲ್ಚರ್ ಲೇಬರ್ ಈಗಲೂ ವಿಮೆನ್ ಪ್ಲೇಸ್ ಎ ಲಾರ್ಜ್ ರೋಲ್, ನಾನು ಇಲ್ಲ ಅನ್ನಲ್ಲ, ಬಟ್ ಅಗ್ರಿಕಲ್ಚರ್ ಆಂಟ್ರಪ್ರಿನರ್ಶಿಪ್ಪಲ್ಲಿಲ್ಲ. ಅದೊಂದು ಏರಿಯಾ ಬಂದರೆ ಭಾಳ ಗಂಡಸರು ಅದಕ್ಕೂ ತುಂಬ ಖುಷಿಪಟ್ಟು ಕಟ್ಟೆ ಬಿಟ್ಟು ಕೆಳಗೆ ಇಳಿಯಲ್ವೇ, ನಾನು ನಿಮ್ಮದೇ ಹರಟೆ ಹೊಡ್ಕೊಂಡು ಕೂತಿರ್ತಾರೆ. ನಾವು ಅದೊಂದು ಆಗಿಬಿಟ್ರೆ ಬಹುಶಃ ಅಂತ ಕಾಣುತ್ತೆ. ಐ ಆಮ್ ಟ್ರಮೆಂಡಸ್ಲಿ ಇಂಪ್ರೆಸ್ಡ್. ಈ 10 ಜನ ನಾವೇನು ಆಯ್ಕೆ ಮಾಡಿದ್ದೀವಿ ಅವ್ರು ಯಾರೂ ಯಾವುದೇ ಪ್ರಭಾವ, ವಶೀಲಿ ಅಥವಾ ಅರ್ಜಿ ಹಾಕ್ಕೊಂಡು ಆಗಿರೋವಂಥದ್ದಲ್ಲ. ಅದಕ್ಕೆ ಅವರೆಲ್ಲರೂ ಅರ್ಹರಿದ್ದಾರೆ ಮತ್ತು ಅವ್ರನ್ನ ಆಯ್ಕೆ ಮಾಡಿದ ನಮಗೆ ಹೆಮ್ಮೆ ಪಡಬೇಕೇ ಹೊರತು ಈ ಅವಾರ್ಡ್ ತೊಗೊಂಡಿದ್ದಕ್ಕೆ ಅವ್ರಿಗೆ ಹೆಮ್ಮೆ ಅಂತಲ್ಲ. ಈ ಆಯ್ಕೆ ಮಾಡಿದ ನಾವು ಹೆಮ್ಮೆ ಪಡಬೇಕು. ವಿ ಫೀಲ್ ಪ್ರೌಡ್ ಆಫ್ ದೆಮ್. ಇಟ್ ಈಸ್ ನಾಟ್ ದೇ, ಬಿಕಾಸ್ ದೇ ಹ್ಯಾವ್ ಆಲ್ರೆಡಿ ಬಿಕಮ್ ಪ್ರೌಡ್ ಆಫ್ ವಾಟ್ ದೇ ಆರ್. ಆದರೆ ಕರ್ನಾಟಕದ ಜನಕ್ಕೆ ಲಾರ್ಜ್ಲಿ ಇದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ದೀಸ್ ಆರ್ ದ ಜ್ಯುವೆಲ್ಸ್ ಆಫ್ ದಿಸ್ ಇಯರ್. ನಾರಿ ಶಕ್ತಿಯ ಪ್ರತಿನಿಧಿಯಾಗಿ ನಾರಿ ನಾರಾಯಣಿಗಳಾಗಿ ನಿಮ್ಮ ಮುಂದೆ ಹಾಜರುಪಡ್ತಾ ಇದ್ದಾರೆ. ಎಲ್ಲರಿಗೂ ನಿಮಗೆ ಕಂಗ್ರ್ಯಾಚುಲೇಷನ್ಸ್. ನಮಸ್ಕಾರ, ಒಳ್ಳೆಯದಾಗಲಿ.